ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ.